ಎಲ್ಲರಿಗೂ ನಮಸ್ಕಾರ. ನಾನು ಶಿವಮೂರ್ತಿ, ಆರ್ಥಿಕ ಸಾಕ್ಷರತಾ ಕೇಂದ್ರ ಮೈಸೂರು, ಇಲ್ಲಿಂದ ಈ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಜೂನ್ ತಿಂಗಳು ಅಂತ ಹೇಳಿದ್ರೆ ಅತ್ಯಂತ ವಿಶೇಷವಾದ ತಿಂಗಳಾಗಿರುತ್ತೆ ಇದು. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋ ಪೀರಿಯಡ್ ಇದು ಆ್ಯಕ್ಚುಲಿ. ಸೊ ಇದು ಇನ್ನೊಂದು ವಿಶೇಷವಾದ ದಿನ ಏನಪ್ಪ ಅಂತ ಹೇಳಿದ್ರೆ ಸಾಮಾಜಿಕ ಭದ್ರತಾ ಯೋಜನೆಗಳ ರಿನಿವಲ್ ತಿಂಗಳು. ಇದನ್ನು ಅಂದರೆ ನವೀಕರಣವಾಗುವಂಥ ಒಂದು ತಿಂಗಳು. ಏನಪ್ಪ ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತ ಕೇಳಿದ್ರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಮಾಜದಲ್ಲಿರುವ ಅತ್ಯಂತ ಕೆಳಮಟ್ಟದ ಅಂದರೆ ಬಡವರನ್ನು ಹಿಡಿದು ಶ್ರೀಮಂತರ ತನಕ ಒಂದು ಭದ್ರತೆಯನ್ನು ಒದಗಿಸ್ಲಿಕ್ಕೋಸ್ಕರ ಈ ಒಂದು ಸಾಮಾಜಿಕ ಭದ್ರತಾ ಯೋಜನೆಗಳು ಎಂಬ ಇನ್ಶೂರೆನ್ಸ್ ಕಾರ್ಯಕ್ರಮವನ್ನು ಜಾರಿ ತಂದಿದೆ. ಇದರ ಪ್ರಮುಖವಾದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎರಡು ಪ್ರಮುಖವಾದ ಇನ್ಶೂರೆನ್ಸ್ ಬರುತ್ತೆ, ಒಂದು ಪೆನ್ಷನ್ ಬರುತ್ತೆ. ಸೊ ಎರಡು ಇನ್ಶೂರೆನ್ಸಲ್ಲಿ ಒಂದು 20 ರೂಪಾಯಿ, ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ. ಸೊ ಇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಇದ್ರದ್ದು ಪ್ರಮುಖವಾದ ಒಂದಷ್ಟು ಅಂಶಗಳೇನಪ್ಪ ಅಂತ ಹೇಳಿದ್ರೆ, ಸೊ 18 ವರ್ಷದಿಂದ 70 ವರ್ಷದ ಒಳಗಡೆ ಇರೋರು ಯಾರು ಬೇಕಾದ್ರೂ ಕೂಡ ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು ಮಾಡಿಸ್ಕೋಬೋದಾಗಿರುತ್ತೆ. ಸೊ ಇದನ್ನು ಮಾಡಿಸಿರುವಂಥ ವ್ಯಕ್ತಿ ಆಕ್ಸಿಡೆಂಟಲಿ ಡೆತ್ ಆದರೆ, ಅಂದರೆ ಅಪಘಾತದಿಂದ ಸತ್ತರೆ, ಅಥವಾ ನೀರಲ್ಲಿ ಮುಳುಗಿ ಸತ್ತರೆ, ಅಥವಾ ಮರದ ಮೇಲಿಂದ ಬಿದ್ದು, ಅಥವಾ ಮರ ಅವನ ಮೇಲೆ ಬಿದ್ದು, ಮತ್ತು ಹಾವು ಕಚ್ಚಿ, ಪಂಪ್ಸೆಟ್ಟಲ್ಲಿ ಕೆಲಸ ಮಾಡುವಾಗ ಕರೆಂಟ್ ಶಾಕಿಂದ ಏನಾದ್ರು ಡೆತ್ ಆಯಿತು ಅಂತ ಹೇಳಿದ್ರೆ ಅವನ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಬರುತ್ತೆ. ಅವ್ರು ಯಾರು ನಾಮಿನಿ ಕೊಟ್ಟಿರ್ತಾನೋ ಅವ್ರಿಗೆ ಅದು ದುಡ್ಡು ಹೋಗುತ್ತೆ. ಸೊ ಇದು ಎವ್ರಿ ಇಯರ್ ಇದು ರಿನ್ಯೂವಲ್ ಪೀರಿಯಡ್ ಇರುತ್ತೆ. ಸೊ ಎಲ್ಲರೂ ಕೂಡ ಯಾರು ಬ್ಯಾಂಕ್ ಅಕೌಂಟ್ ಇರುತ್ತೋ ಅಥವಾ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುತ್ತೋ ಅವರು ಈ ಇನ್ಶೂರೆನ್ಸನ್ನು ಮಾಡಿಸ್ಕೋಬೋದು. ಇದು ಹೆಂಗಪ್ಪ ಅಂತ ಹೇಳಿದ್ರೆ, ಸೊ ನಾನು ಆವಾಗಲೇ ಹೇಳ್ದಂಗೆ ಮೇ ತಿಂಗಳಲ್ಲಿ ಎವ್ರಿ ಇಯರು ಮೇ ತಿಂಗಳಲ್ಲಿ ನಮ್ಮದು ದುಡ್ಡು ಇತ್ತು ಅಂತ ಹೇಳಿದ್ರೆ, ಸೊ ಅದು ಜೂನ್ ತಿಂಗಳಲ್ಲಿ ಅದು ಅಮೌಂಟು ಆಟೋ ಡೆಬಿಟ್ ಆಗುತ್ತೆ. ಆಟೋಮೆಟಿಕಲಿ ನಾವೇನು ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ ಅಥವಾ ಏನೂ ಮಾಡಬೇಕಾಗಿಲ್ಲ. ಯಾರು ಏಜೆಂಟು ಕೂಡ ಇರೋಲ್ಲ. ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ನಮ್ಮದು ಅಕೌಂಟ್ ಇದ್ದರೆ ಅದು ಕಟ್ ಆಗುತ್ತೆ. ಸೊ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಆಸ್ ಪರ್ ದ ಬ್ಯಾಂಕ್, ಕೆನರಾ ಬ್ಯಾಂಕ್, KGB, SBI ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್, ಎಲ್ಲೇ ಅಕೌಂಟ್ ಇದ್ದರೂ ಕೂಡ ನಿಮ್ಮದು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿದ್ರೆ ಈ ಇನ್ಶೂರೆನ್ಸು ಆಟೋಮೆಟಿಕಲಿ ಕಟ್ ಆಗುತ್ತೆ. ಸೊ ಯಾರಾದರೂ ಮಾಡಿಸಿಲ್ಲ ಅಂತ ಹೇಳಿದರೆ ದಯಮಾಡಿ ಈ ಇನ್ಶೂರೆನ್ಸನ್ನು ನಿಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಒಂದು ಅಕೌಂಟಲ್ಲಿ ದಯಮಾಡಿ ಮಾಡಿಸ್ಕೊಳ್ಳಿ. ಸೊ ಇದು ಮಾಡಿಸಿದ್ರೆ ತುಂಬ ಉಪಯೋಗ ಇದೆ. ಈ ತತ್ಕ್ಷಣದಲ್ಲಿ ಯಾರು ಈ ಥರ ಆಕ್ಸಿಡೆಂಟಲ್ಲಿ ಡೆತ್ ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಒಂದು ಭದ್ರತೆಯನ್ನು ಒದಗಿಸುತ್ತೆ. ಆದ್ದರಿಂದ ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ವಾರ್ಷಿಕವಾಗಿ 20 ರೂಪಾಯಿ ದಯಮಾಡಿ ಮಾಡಿಸ್ಕೊಳ್ಳಿ. ಆಲ್ರೆಡಿ ಮಾಡಿಸಿದ್ದು ಅವ್ರು ಆಲ್ರೆಡಿ ಎನ್ರೋಲ್ಮೆಂಟ್ ಆಗಿದ್ದರೆ ಏನೂ ಸಮಸ್ಯೆ ಇಲ್ಲ, ಅವ್ರದ್ದು ಆಟೋಮೆಟಿಕಲಿ ಡೆಬಿಟ್ ಆಗುತ್ತೆ ಮಿನಿಮಮ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ. ಮಾಡಿಸಿಲ್ಲ, ನಾನು ಆಲ್ರೆಡಿ ಮುಂಚೆ ಮಾಡಿಸಿದ್ದೆ, ಲಾಸ್ಟ್ ಇಯರ್ ಕಟ್ಟಾಗಿತ್ತು, ಬಟ್ ಈಗ ಅಕೌಂಟ್ ಯೂಸ್ ಮಾಡ್ತಾಯಿಲ್ಲ, ಅದು ಲ್ಯಾಪ್ಸ್ ಆಗಿದೆ, ನಾನು ಅಕೌಂಟನ್ನು ಯೂಸ್ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ದಯಮಾಡಿ ನಿಮ್ಮ ಅಕೌಂಟನ್ನು KYC ಕೊಟ್ಟು ಅದನ್ನ ರೀಆ್ಯಕ್ಟಿವೇಟೆಡ್ ಮಾಡಿಕೊಂಡು ಅದರಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ಈ ಒಂದು ಇನ್ಶೂರೆನ್ಸು ಆಟೋಮೆಟಿಕಲಿ ಎವ್ರಿ ಇಯರು ಕಟ್ಟಾಗುತ್ತೆ. ಸೊ ಆ ವ್ಯಕ್ತಿ ಸತ್ತಂಥ ಸಂದರ್ಭದಲ್ಲಿ ಅವನಿಗೆ ನಾಮಿನಿ ಯಾರಿರ್ತಾನೋ ಅವನಿಗೆ ವ್ಯಕ್ತಿ ಸತ್ತ 30 ದಿನಗಳ ಒಳಗಡೆ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಿ ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗಿ ಪುರಾವೆ ಅಂದರೆ ಅಕೌಂಟು ಯಾರು ಅಕೌಂಟ್ ಹೋಲ್ಡ್ರು ಸತ್ತಿರ್ತಾನೋ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಪಾಸ್ಬುಕ್ ಜೆರಾಕ್ಸು, ಮತ್ತು ಒಂದು ಡೆತ್ ಸರ್ಟಿಫಿಕೇಟು ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಈ ಒಂದು ದಾಖಲೆಗಳನ್ನ ಪುರಾವೆಗಳನ್ನ ಒದಗಿಸಿದ್ರೆ ಅವರು ನಾಮಿನಿ ಯಾರ್ದಿರುತ್ತೋ ಅವ್ರದ್ದು ಡೀಟೇಲ್ಸ್ ತೊಗೊಂಡು ಅವ್ರಿಗೆ ಅಮೌಂಟು ಕ್ರೆಡಿಟ್ ಆಗೋ ಥರ ಬ್ಯಾಂಕ್ ಕಡೆಯಿಂದ ಮಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಈ ಇನ್ಶೂರೆನ್ಸನ್ನು ಮಾಡಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.